ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಒಂದೇ ತರ ಮಟನ್ ತಿಂದು ಬೇಜಾರಾಗಿದ್ರೆ ಈ ಮಟನ್ ರೆಸಿಪಿಯನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಮಟನ್ ಕಡಾಯಿ. ಈ ರೀತಿ ಒಂದ್ಸಲ ನೀವು ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡಿ ತಿನ್ಬೇಕು ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಹಾಗಾದರೆ ಈ ಮಟನ್ ಕಡಾಯಿ ಹೇಗೆ ಮಾಡೋದು ಅನ್ನೋದನ್ನ ನೀವು ನೋಡ್ಬೇಕಾ? ಬನ್ನಿ ಹಾಗಾದರೆ ಈ ಮಟನ್ ಕಡಾಯಿನ ಮಾಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 3 ಟೀ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ. ಆಯಿಲ್ ಬದಲಿಗೆ ತುಪ್ಪ ಬೇಕಾದ್ರೂ ಹಾಕೋಬಹುದು. ಹಾಗೆ 2 ಈರುಳ್ಳಿಯನ್ನು ಸಹ ಹಾಕ್ತಾ ಇದ್ದೀನಿ. ಮೀಡಿಯಂ ಸೈಜಿನ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ನೋಡಿ, ಇವಾಗ ಕಲರ್ ಸ್ವಲ್ಪ ಚೇಂಜ್ ಆದ್ರೆ ಸಾಕು. ಹಾಗೆ ಇಲ್ಲಿ ಅರ್ಧ ಕಿಲೋ ಮಟನ್ ಅನ್ನು ತಗೊಂಡಿದ್ದೀನಿ. ಮಟನ್ ಇದಕ್ಕೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಮಟನ್ನು ಮೂಳೆ ಸಹಿತ ಮಟನ್ ತಗೊಂಡಿದ್ದೀನಲ್ಲ, ಇದೇ ರೀತಿ ನೀವು ಸಹ ತಗೊಳ್ಳಿ, ತುಂಬಾನೇ ರುಚಿ ಜಾಸ್ತಿ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹೊಂದ್ಕೊಳ್ಬೇಕು ಈರುಳ್ಳಿ ಜೊತೆ ಮಟನ್ನು. ಹಾಗೆ ಇದಕ್ಕೆ ನಾನು ಇವಾಗ 2 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿದ್ಮೇಲೆ ಮತ್ತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಹೊಂದ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ನಾವು ಇದೇ ರೀತಿ ತಿರುಗಿಸ್ಬೇಕು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆಯಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿ ಹಾಕಿ. ಉಪ್ಪು ಯಾವಾಗಲೂ ಕಡಿಮೆ ಹಾಕಬೇಕು. ನಂತರ ಟೇಸ್ಟನ್ನು ನೋಡಿಕೊಂಡು ಆಮೇಲೆ ಉಪ್ಪನ್ನು ಸೇರಿಸಿ. ನೋಡಿ, ಇವಾಗ ಉಪ್ಪನ್ನು ಸಹ ಮಿಕ್ಸ್ ಆಗಿದೆಯಲ್ಲ. ಇದಕ್ಕೆ ಸ್ವಲ್ಪ ಮಟನ್ ಬೇಯಲು 1 ಲೋಟದಷ್ಟು ನೀರು ಅಂದರೆ 1 ಕಪ್ ನೀರನ್ನು ಹಾಕ್ಕೊಳ್ತೀನಿ. ನೋಡಿ, ಇವಾಗ 1 ಕಪ್ ನೀರನ್ನು ಹಾಕಿದ್ಮೇಲೆ ಫ್ಲೇಮು ಹೈಯಲ್ಲೇ ಇಟ್ಕೊಳ್ಳಿ. ಈಗ ಇದಕ್ಕೆ ಒಂದು 3 ಟೊಮೆಟೊ ಹಣ್ಣನ್ನು ಈ ರೀತಿ ಇಟ್ಟು ಮಧ್ಯಕ್ಕೆ ಒಂದು 3 ಸೀಳನ್ನು ಸೀಳಿ ಇಡಿ. ನೋಡಿ, ಇವಾಗ ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ ಟೊಮೊಟೊ. ಇದನ್ನ ಸಿಪ್ಪೆ ಆಮೇಲೆ ತೆಗಿಬೇಕು. ಮಟನ್ ಜೊತೆ ಟೊಮೊಟೊ ಹಣ್ಣನ್ನು ಸಹ ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ 3 ವಿಷಲು ಅಥವಾ 4 ವಿಷಲು ತಗೊಳ್ಳಿ. ಮಟನ್ ಎಷ್ಟು ಬಲ್ತಿರುತ್ತೆ ಅದನ್ನು ನೋಡಿಕೊಂಡು ನೀವು ವಿಷಲನ್ನು ತಗೊಳ್ಳಿ. ಇವಾಗ ನಾನು ಓಪನ್ ಮಾಡಿ ತೆಗಿತಾ ಇದ್ದೀನಲ್ಲ. ಇವಾಗ ಟೊಮೊಟೊ ಹಣ್ಣನ್ನು ಸಿಪ್ಪೆ ಮೇಲ್ಗಡೆ ಬಂದಿದೆಯಲ್ಲ, ಈ ಸಿಪ್ಪೆ ಎಲ್ಲ ತೆಗೆದು ಬಿಡಿ. ನೋಡಿ, ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಬಂದಿದೆಯಲ್ಲ. ಇದನ್ನ ಚೆನ್ನಾಗಿ ಟೊಮೊಟೊ ಎಲ್ಲ ಮ್ಯಾಶ್ ಮಾಡ್ಕೊಳ್ಬೇಕು ಮಟನ್ ಜೊತೆಲೇ. ಮಟನ್ ಜೊತೆ ಅಂದರೆ ಮಟನ್ನಲ್ಲಿ ಪಕ್ಕದಲ್ಲಿ ಇರುವಂತಹ ಟೊಮೊಟೊ ಮಾತ್ರ ಮ್ಯಾಶ್ ಮಾಡಬೇಕು. ಮಟನ್ನು ಮ್ಯಾಶ್ ಮಾಡಕ್ಕೆ ಹೋಗಬೇಡಿ. ಇವಾಗ ಒಂದು ಪಾತ್ರೆ ಅಥವಾ ಒಂದು ಕಡಾಯಿ ಇದ್ರೆ ಕಡಾಯಿಯಲ್ಲಿ ಚೇಂಜ್ ಮಾಡ್ಕೊಳ್ಳಿ. ನಾನು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಡಾಯಿ ಮಟನ್ ಅಂದರೆ ಕಡಾಯಿಯಲ್ಲೇ ಮಾಡೋದ್ರಿಂದ ತುಂಬಾನೇ ರುಚಿ ಇರುತ್ತೆ. ನೋಡಿ, ಇವಾಗ ನಿಮ್ಮ ಹತ್ರ ಕಬ್ಬಣದ ಕಡಾಯಿ ಇದ್ರೆ ಇನ್ನೂ ಟೇಸ್ಟ್ ಆಗಿ ಬರುತ್ತೆ. ನೋಡಿ, ಇವಾಗ ಇದಕ್ಕೆ ಪೌಡರ್ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು 1.5 ಟೀ ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ ಅರ್ಧ ಟೀ ಸ್ಪೂನ್, ಕುಟ್ಟಿರುವಂತಹ ಧನಿಯಾ ಪೌಡ್ರು 1.5 ಟೀ ಸ್ಪೂನ್, ಹಾಗೆ ಜೀರಿಗೆ ಪೌಡ್ರು ಹುರಿದಿರುವಂತಹ 1 ಟೀ ಸ್ಪೂನ್, ಕರಿಮೆಣಸಿನ ಪೌಡ್ರು 1 ಟೀ ಸ್ಪೂನ್, ಇಷ್ಟು ಮಸಾಲೆಗಳನ್ನು ಹಾಕಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಹೊಂದ್ಕೊಳ್ಬೇಕು ಮಸಾಲೆ ಎಲ್ಲ. ಅಲ್ಲಿವರೆಗೂ ಈ ರೀತಿ ತಿರುಗಿಸ್ತಾ ಇರೋಣ. ನೋಡಿ, ಇವಾಗ ಫ್ಲೇಮು ಸಹ ಹೈಯಲ್ಲೇ ಇಟ್ಕೊಂಡಿದ್ದೀನಿ. ನೀವು ಸಹ ಹೈಯಲ್ಲೇ ಇಟ್ಕೊಳ್ಳಿ, ಏನೂ ಇಲ್ಲ. ಮಟನ್ನು ಚೆನ್ನಾಗಿ ಬೆಂದಿರಬೇಕು. ಒಂದು 80-90% ಅಷ್ಟು ಮಟನ್ ಬೆಂದಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದೆಲ್ಲ ಹೊಂದ್ಕೊಳ್ತಾ ಇದೆಯಲ್ಲ. ಈ ಸ್ಟೇಜಲ್ಲಿ ಮತ್ತೆ ನಾನು ಇದಕ್ಕೆ ಒಂದು ಮಸಾಲೆಯನ್ನು ಹಾಕ್ಕೊಳ್ಬೇಕು. ಮಸಾಲೆ ಅಂದರೆ ಮಸಾಲೆ ಅಲ್ಲ ಅದು. ಇವಾಗ ನಾನು 1 ಕಪ್ ಅಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಟ್ ಮಾಡಿರುವಂತಹ ಮೊಸರು ಅಂದರೆ 200 ಗ್ರಾಮ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬೀಟ್ ಮಾಡಿ ಹಾಕಿ ಮೊಸರು, ಆವಾಗ ಚೆನ್ನಾಗಿ ಕ್ರೀಮ್ ಥರ ಬರುತ್ತೆ. 1 ಸ್ಪೂನ್ ತಗೊಳ್ಳಿ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬೀಟ್ ಆಗುತ್ತೆ. ನೋಡಿ, ಇವಾಗ ಇದನ್ನು ಸಹ ಇದಕ್ಕೆ ಹಾಕಿ ಮತ್ತೆ ನಾನು ಒಂದು 5-6 ನಿಮಿಷ ಬೇಯಲು ಬಿಡಬೇಕು. ನೋಡಿ, ಇವಾಗ ಮೊಸರನ್ನು ಸಹ ಹಾಕಿ ಈ ಥರ ಮಿಕ್ಸ್ ಮಾಡಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀರು ಸಹ ಹಾಕ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ.
ಹಾಗೆಯೇ ಕಸೂರಿ ಮೇಥಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗರಂ ಮಸಾಲೆ ಪೌಡ್ರು ಸಹ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಇಲ್ಲ ಅಂದರೆ ನೀವು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ತವಾ ಮೇಲೆ ಇಟ್ಟು ಬಿಸಿ ಮಾಡಿದ್ರೆ ಅದು ಕಸೂರಿ ಮೇಥಿ ಆಗುತ್ತೆ. ಅದನ್ನು ಪೌಡ್ರ್ ಥರ ಮಾಡಿ ಹಾಕಿ ತುಂಬಾ ರುಚಿ ಜಾಸ್ತಿ ಬರುತ್ತೆ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಕಸೂರಿ ಮೇಥಿಯನ್ನೇ ಮಾಡಿ ಹಾಕಿ ನೋಡಿ. ಇವಾಗ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಿದೆಯಲ್ಲ, ಎಷ್ಟು ಚೆನ್ನಾಗಿ ಗ್ರೇವಿ ಬರ್ತಾ ಇದೆ ನೋಡಿ. ಇದೇ ರೀತಿ ನೀವು ಸಹ ಮಾಡಿ. ಹಾಗೆಯೇ ಫ್ಲೇಮು ಲೋನಲ್ಲಿ ಇಟ್ಟು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿಯಷ್ಟು ಹಾಕಿ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕಬೇಕು. ಹಾಗೆ ಸ್ವಲ್ಪ ನೀವು ಶುಂಠಿ ಇದ್ರೆ ಉದ್ದಕ್ಕೆ ಸಣ್ಣಗೆ ಕಟ್ ಮಾಡಿ ಹಾಕಿ ಕೊನೆಯಲ್ಲಿ, ಅದು ಸಹ ತುಂಬಾ ರುಚಿ ಜಾಸ್ತಿ ಬರುತ್ತೆ ನೋಡಿ. ಇವಾಗ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆಯಲ್ಲ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಮೊದಲಿಗೆ ಹೇಳಿದ್ದೀನಲ್ಲ ಅದೇ ರೀತಿ ನೀರನ್ನು ಹಾಕಿ ಗ್ರೇವಿ ಜಾಸ್ತಿ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಸಹ ಇದೇ ರೀತಿ ಮಾಡ್ತೀರಲ್ವಾ? ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.